ಶ್ರೀ ಪರಮಾತ್ಮನೇ ನಮಃ. ಶ್ರೀಮದ್ಭಗವದ್ಗೀತಾ ಅಥ ಪ್ರಥಮೋऽಧ್ಯಾಯಃ. ಅರ್ಜುನ ವಿಷಾದ ಯೋಗಃ. ಯೇಷಾಮರ್ಥೇ ಕಾಂಕ್ಷಿತನ್ನಃ ರಾಜ್ಯಂ ಭೋಗಾ ಸುಖಾನಿ ಚ ತೈಮೇವ ಸ್ಥಿತಾ ಯುದ್ಧೇ ಪ್ರಾಣಾಂಸ್ತ್ಯಕ್ತ್ವಾ ಧನಾನಿ ಚ. ಯಾರಿಗಾಗಿ ಈ ರಾಜ್ಯ ಸುಖ ಮತ್ತು ಭೋಗಗಳನ್ನು ಬಯಸುತ್ತೇವೆಯೋ ಅಂತಹವರೆಲ್ಲ ಜೀವದಾಸೆಯನ್ನೂ ಸಂಪತ್ತನ್ನೂ ತೊರೆದು ಯುದ್ಧಕ್ಕೆ ನಿಂತಿದ್ದಾರೆ. ಅರ್ಜುನನ ಪ್ರಲಾಪ ಮುಂದುವರೆದಿದೆ. ಯುದ್ಧದ ಉದ್ದೇಶವೇ ಮರೆತು ಹೋದಂತೆ ಕಾಣುತ್ತಿದೆ. ಯುದ್ಧ ನಿಲ್ಲಿಸಲು ಮಾಡಿದ ಪ್ರಯತ್ನಗಳು ಇದುವರೆಗೂ ನಿಷ್ಪ್ರಯೋಜಕವಾದ ನಂತರವೂ ಇಂತಹ ಮಾತನ್ನು ಆಡುತ್ತಿದ್ದಾನೆ. ಅಂದರೆ ಇದು ಯಾವ ವೀರನಿಗೂ ಶೋಭೆ ತರುವಂತಹ ಮಾತುಗಳಲ್ಲ. ಆದರೆ ಏನು ಮಾಡುವುದು? ಕೃಷ್ಣನಿಗೂ ಗೊತ್ತು, ಯಾರಿಂದಲೂ ಬಲಾತ್ಕಾರವಾಗಿ ಯಾವ ಕೆಲಸವನ್ನೂ ಮಾಡಿಸಬಾರದು ಅಥವಾ ಮಾಡುವಂತೆ ಪ್ರೇರೇಪಿಸಬಾರದು ಎಂಬುದು. ಮಾಡುವ ಕೆಲಸವನ್ನು ತಿಳಿದು ಮಾಡಲೇಬೇಕಾದ ಸಮಯದಲ್ಲಿ ಸಾಧಕ ಬಾಧಕಗಳ ಚಿಂತೆ ಅಥವಾ ಬಂಧು ಬಾಂಧವರ ಮೋಹ ಆವರಿಸಬಾರದು. ಹಾಗೆ ಮಾಡಿದಾಗ ಕಲಿತ ವಿದ್ಯೆಗೂ ಕಲಿಸಿದ ಗುರುವಿಗೂ ಅವಮಾನ. ಕಾರಣ, ಗುರು ವಿದ್ಯಾದಾನ ಮಾಡುವಾಗ ಅದನ್ನು ಹೇಗೆ, ಯಾವಾಗ, ಯಾತಕ್ಕಾಗಿ ಉಪಯೋಗಿಸಬೇಕು ಎಂಬುದರ ಸಂಪೂರ್ಣ ಜ್ಞಾನ ನೀಡಿರುತ್ತಾನೆ. ಅಲ್ಲದೆ ಎಲ್ಲಿ ಯಾಕೆ ಉಪಯೋಗಿಸಬಾರದು ಎಂಬುದನ್ನು ಸಹ ತಿಳಿಸುವ ಮೂಲಕ ಕಲಿತ ವಿದ್ಯೆ ಸದ್ವಿನಿಯೋಗವಾಗುವಂತೆ, ಎಲ್ಲೂ ದುರ್ಬಳಕೆ ಆಗದಂತೆ ನೋಡಿಕೊಳ್ಳಲು ಭಾರತೀಯ ಸಂಸ್ಕೃತಿಯಲ್ಲಿ ಗುರುಕುಲ ವ್ಯವಸ್ಥೆ ಇತ್ತು. ಪ್ರತಿಯೊಂದಕ್ಕೂ ಅದರದೇ ಆದ ಧರ್ಮವಿದೆ. ಸುಡುವುದು ಬೆಂಕಿಯ ಧರ್ಮವಾದರೆ ಹರಿಯುವುದು ನೀರಿನ ಧರ್ಮ. ಆ ಧರ್ಮದಂತೆ ನಡೆದುಕೊಳ್ಳುವುದು ಪ್ರತಿಯೊಬ್ಬರ ಕರ್ತವ್ಯ ಕೂಡ. ಯುದ್ಧ ಭೂಮಿಗೆ ಬಂದ ಮೇಲೆ ಯುದ್ಧ ಮಾಡುವುದೇ ಧರ್ಮ. ಒಮ್ಮೆ ಯುದ್ಧ ಭೂಮಿಯಿಂದ ಓಡಿ ಹೋಗಲು ಪ್ರಯತ್ನಿಸಿದರೂ ಯುದ್ಧ ಭೂಮಿಯಲ್ಲಿ ಇರುವ ಇತರರು ಆತನನ್ನು ಬಿಡರು. ಯುದ್ಧ ಭೂಮಿಯಿಂದ ಹಿಂತಿರುಗಿದ ಯಾವ ಸೈನಿಕನನ್ನೂ ಯಾರೂ ಕ್ಷಮಿಸುವುದಿಲ್ಲ. ಹೇಡಿ ಎಂಬ ಪಟ್ಟ ಕಟ್ಟಿ ಆತ ಸಮಾಜದಲ್ಲಿ ಬದುಕಲಾರದಂತಹ ಸ್ಥಿತಿಯನ್ನು ನಿರ್ಮಾಣ ಮಾಡುವುದರ ಮೂಲಕ ಆತ ತನ್ನನ್ನೇ ತಾನು ಹತ್ಯೆ ಮಾಡಿಕೊಳ್ಳುವಂತಾಗುತ್ತದೆ. ಆಧುನಿಕ ಸಮಾಜದಲ್ಲಿ ಹಲವರಿಗೆ ಜೀವನ ಧರ್ಮದ ಪಾಠ ಸರಿಯಾಗಿ ಸಿಗದೆ, ತಮ್ಮ ವ್ಯಕ್ತಿತ್ವ ನಿರ್ಮಾಣ ಮಾಡಿಕೊಳ್ಳುವ ವಿದ್ಯೆಯ ಬಗ್ಗೆ ಒಲವು ತೋರದೆ, ಪ್ರಮಾಣ ಪತ್ರದ ಹಿಂದೆ ಓಡುತ್ತಾ ತಾವು ಕಲಿತ ವಿದ್ಯೆ ಸರಿಯಾಗಿ ಉಪಯೋಗಿಸದೆ ಬೇರೆ ಏನನ್ನೋ ಮಾಡಲು ಹೋಗಿ ಸಮಾಜದಲ್ಲಿ ಬದುಕಲಾಗದೆ ಧರ್ಮ, ನ್ಯಾಯ, ನೀತಿಯ ವಿರುದ್ಧವಾಗಿ ಬದುಕಿ ತಮ್ಮ ಅಮೂಲ್ಯವಾದ ಬದುಕು ಬಲಿ ಕೊಡುತ್ತಾರೆ. ಪ್ರತಿಯೊಬ್ಬರೂ ತಾವು ಮಾಡುತ್ತಿರುವ ಕೆಲಸವನ್ನು ಸರಿಯಾಗಿ ತಿಳಿದು ಪ್ರೀತಿಯಿಂದ ದೇವರಂತೆ ಕಂಡು ಪೂಜೆಯಂತೆ ಕರ್ತವ್ಯ ನಿರತರಾದರೆ ಪ್ರತಿ ಕೆಲಸಕ್ಕೂ ಮಹತ್ವ ಹೆಚ್ಚಾಗಿ ಸಮಾಜದಲ್ಲಿ ತಾರತಮ್ಯ ನಿವಾರಣೆ ಆದೀತು. ಇಂದಿನ ಸಮಾಜದಲ್ಲಿ ಬಹಳಷ್ಟು ಜನ ಉದ್ಯೋಗಕ್ಕೆ ಬಾರದೇ ಇರುವುದು ಕೀಳರಿಮೆ ದೃಷ್ಟಿಯಿಂದ. ಇದನ್ನೇ ಬಂಡವಾಳ ಮಾಡಿಕೊಂಡು ದೊಡ್ಡ ದೊಡ್ಡ ಕಂಪನಿಗಳು ತಮ್ಮ ಬ್ರ್ಯಾಂಡ್ನಲ್ಲಿ ಇಂತಹ ಕೆಲಸ ಕೊಟ್ಟಾಗ ಭಯದಿಂದಲೋ ಅಥವಾ ಹೆಚ್ಚಿನ ಸಂಬಳದ ಕಾರಣವೋ ಸಮಯ ಪಾಲನೆ ಹಾಗೂ ದಿನಕ್ಕೆ ನಿರ್ಣಯಿಸಿದ ಕಾಲಾವಧಿ ಕೆಲಸವನ್ನು ಮಾಡುವುದನ್ನು ಕಾಣಬಹುದು. ಹರಿ ಓಂ.